ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರ 2026ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ? ಈ ಮಕರ ರಾಶಿಯವರ ಜೀವನದಲ್ಲಿ ದೊಡ್ಡ ಪರೀಕ್ಷೆ ಇದೆಯಾ ಅಥವಾ ದೊಡ್ಡ ಯಶಸ್ಸು ಅನ್ನೋದು ಆರಂಭವಾಗ್ತಿದ್ಯಾ? ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಅದರಲ್ಲೂ ವಿಶೇಷವಾಗಿ ಹಣ ಮತ್ತು ಉದ್ಯೋಗದಲ್ಲಿ ಅಚ್ಚರಿ ಬದಲಾವಣೆಗಳನ್ನು ಕಾಣಬಹುದು. ಹಾಗಾದರೆ ಈ ರಾಶಿಯವರಿಗೆ ಯಾವ ದಿನಗಳು ನಿಮಗೆ ಲಾಭನ ತಂದುಕೊಡುತ್ತೆ, ಯಾವ ವಿಷಯಗಳಲ್ಲಿ ಈ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮೇ ತಿಂಗಳ ಈ ಮಕರ ರಾಶಿಯವರ ಗ್ರಹ ಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ, ಗುರು ಈ ರಾಶಿಯಲ್ಲಿ ಲಾಭ ಸೂಚನೆ ಕೊಡ್ತಿದ್ದಾರೆ. ಶನಿ ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಪರೀಕ್ಷೆಯನ್ನು ಮಾಡ್ತಿದ್ದಾರೆ. ಇನ್ನು ಮಂಗಳ ನಿಮ್ಮ ಕೆಲಸದಲ್ಲಿ ಸ್ಪೀಡಾಗಿ ಕೆಲಸನ ಕೊಡ್ತಿದ್ದಾರೆ. ಇನ್ನು ಹಾರ್ಡ್ ವರ್ಕ್ ಮಾಡಿದರೆ ರಿಸಲ್ಟ್ ಅನ್ನೋದು ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಆದರೆ ಒತ್ತಡ ಮತ್ತು ಪ್ರೆಷರ್ ಕೂಡ ಹೆಚ್ಚಾಗಬಹುದು. ಇನ್ನು ಈ ಮಕರ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರ ಹೇಗಿರುತ್ತೆ ಅಂತ ನೋಡೋದಾದರೆ, ನಿಮ್ಮ ಕೆಲಸದಲ್ಲಿ ಹೊಸ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಪ್ರಮೋಷನ್ ಇರುವಂತಹ ಸಾಧ್ಯತೆ ಇದೆ. ನಿಮಗೆ ಪ್ರಮೋಷನ್ ಕೂಡ ಸಿಗಬಹುದು. ಬಿಸ್ನೆಸ್ನಲ್ಲಿ ಹೊಸ ಅವಕಾಶಗಳು ಕೂಡ ಸಿಗುತ್ತೆ. ಇನ್ನು ವಿಶೇಷವಾಗಿ ಪ್ರೈವೇಟ್ ಜಾಬಲ್ಲಿ ಅಂದರೆ ಯಾರ್ಯಾರು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರೋ ಅಂಥವರಿಗೆ, ಟೆಕ್ನಿಕಲ್ ಫೀಲ್ಡಲ್ಲಿರೋರಿಗೆ ಲಾಭ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಆಫೀಸು ಮತ್ತು ಪೊಲಿಟಿಕ್ಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವರು ನೀವು ನಿಮ್ಮ ಬಾಸ್ ಜೊತೆ ಆರ್ಗ್ಯುಮೆಂಟ್ನ ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಮ ಬಾಸ್ ಜೊತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಜಗಳನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಶನಿದೇವರಿಗೆ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ವಿಷಯದ ಬಗ್ಗೆ ನೋಡೋದಾದರೆ, ಹಣದ ಹರಿವು ಎಂಗಿನಂತೆ ಇರುತ್ತೆ ಮತ್ತು ಎಕ್ಸ್ಟ್ರಾ ಇನ್ಕಮ್ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಅಂದರೆ ಪಾರ್ಟ್ ಟೈಮ್, ಈಗ ನೀವೇನೋ ಒಂದು ಕೆಲಸ ಮಾಡ್ತಿದ್ದೀರಾ, ಪಾರ್ಟ್ ಟೈಮ್ ಆಗಿ ಇನ್ನೊಂದು ಕಡೆಯಿಂದ ಇನ್ಕಮ್ ಕೂಡ ಬರಬಹುದು. ಇನ್ನು ನಿಮ್ಗೇನಾದರೂ ಹಣ ಬರಬೇಕಾಗಿರುವಂತಹ ಹಣ ಇದ್ದರೆ ಅಂತಹ ಹಣ ಕೂಡ ನಿಮಗೆ ವಾಪಸ್ ಸಿಗಬಹುದು. ಆದರೆ ನೀವು ಅನ್ನೆಸೆಸರಿ ಖರ್ಚುಗಳನ್ನ ಮಾಡಬಾರ್ದು. ಅನ್ನೆಸೆಸರಿ ಖರ್ಚುಗಳು ಈ ಸಮಯದಲ್ಲಿ ಹೆಚ್ಚಾಗಬಹುದು. ಸೇವಿಂಗ್ಸ್ ಮೇಲೆ ಜಾಸ್ತಿ ಗಮನನ ಕೊಡಿ. ದೊಡ್ಡ ಇನ್ವೆಸ್ಟ್ಮೆಂಟ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕೆ ಹೋಗಬೇಡಿ. ಪ್ರೀತಿ ಮತ್ತು ಕುಟುಂಬ ಈ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಮ್ಯಾರಿಡ್ ಅಂದರೆ ದಾಂಪತ್ಯ ಜೀವನದಲ್ಲಿ ಇರುವವರಿಗೆ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಸಪೋರ್ಟ್ ಅನ್ನೋದು ಸಿಗುತ್ತೆ. ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಇನ್ನು ಯಾರ್ಯಾರು ಅವಿವಾಹಿತರಿದ್ದೀರೋ ಅಂಥವರಿಗೆ ಹೊಸ ರಿಲೇಷನ್ಶಿಪ್ ಕೂಡ ಶುರುವಾಗಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡಿದ್ರೆ, ಮಾತಿನಲ್ಲಿ ಜಾಗ್ರತೆನ ತಗೊಂಡ್ರೆ ನಿಜವಾಗ್ಲೂ ಕೂಡ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯ ಸಾಮಾನ್ಯವಾಗಿರುತ್ತೆ. ಆದರೆ ನಿಮಗೆ ಬೆನ್ನೋವು, ಹಾಗೆಯೇ ಒತ್ತಡ, ನಿದ್ರಾ ಕೊರತೆ ಕೂಡ ಕಾಣಿಸ್ಕೊಳ್ಬಹುದು. ನೀವು ಡೈಲಿ ವಾಕಿಂಗ್ನ ಮಾಡಬೇಕಾಗತ್ತೆ. ಯೋಗ ಮತ್ತು ಧ್ಯಾನನ ಮಾಡ್ಕೊಳ್ಳಿ. ನೀವು ಇದನ್ನೆಲ್ಲ ಪಾಲಿಸಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ, ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಿ, ಹನುಮಾನ್ ಚಾಲೀಸ ಪಠನೆ ಮಾಡಿ, ಹಿರಿಯರ ಆಶೀರ್ವಾದನ ನೀವು ಪಡ್ಕೊಳ್ಳಿ. ಈ 3 ಕೆಲಸನ ನೀವು ಮಾಡ್ಕೊಂಡು ಬಂದ್ರಿ ಅಂದರೆ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ಇನ್ನು ನೋಡಿದ್ರಲ್ಲ, ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮೇ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ಪರೀಕ್ಷೆ ಮತ್ತು ಯಶಸ್ಸಿನ ಮಿಶ್ರ ಫಲಿತಾಂಶ ಅನ್ನೋದು ಸಿಗುತ್ತೆ. ನೀವು ತಾಳ್ಮೆಯಿಂದ ಸ್ಮಾರ್ಟ್ ಆಗಿ ಡಿಸಿಷನ್ನ ತಗೊಂಡ್ರೆ ದೊಡ್ಡ ಯಶಸ್ಸು ನಿಮ್ಮದಾಗುತ್ತೆ. ನೋಡಿದ್ರಲ್ಲ, ಈ ಮಕರ ರಾಶಿಯವರಿಗೆ ಮೇ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ಮಕರ ರಾಶಿನಾ? ಹಾಗಿದ್ರೆ ತಪ್ಪದೇ ಈಗಲೇ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.